ಏನು ಮುಂದಿನ 6 ದಿನಗಳ ಕಾಲ ಇಲ್ಲಿ ರಾಘವೇಂದ್ರ ಸ್ವಾಮೀಜಿಗಳ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನನಗೆ ಗುರುಗಳ ಒಂದು ಅಪ್ಪಣೆ ಏನಿದೆ ಅದರ ಮೇಲೆ ಬಂದಿದ್ದೇನೆ. ರಾಘವೇಂದ್ರ ಸ್ವಾಮಿಗಳು ಇವತ್ತು ಮೊದಲಿಂದಲೂ ಪ್ರತಿಯೊಬ್ಬರಲ್ಲೂ ಒಂದು ಅವರ ಬಗ್ಗೆ ನಂಬಿಕೆ ಏನಿದೆ, ಪ್ರತಿಯೊಬ್ಬರ ಕಷ್ಟ ಸುಖಗಳನ್ನು ಬಗೆಹರಿಸ್ತಕ್ಕಂಥ ಒಂದು ಗುರುವಿನ ಸ್ಥಾನದಲ್ಲಿ ಹಲವಾರು ಪವಾಡಗಳು ಅವರಿಂದ ಆಗಿದೆ ಅಂತಕ್ಕಂಥದ್ದು ನಮ್ಮ ಕಣ್ಣುಗಳ ಮುಂದೆ ಏನಿದೆ. ಲಕ್ಷಾಂತರ ಕುಟುಂಬಗಳು ಅವರ ಭಕ್ತರೇನಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಘವೇಂದ್ರ ಸ್ವಾಮಿಗಳು ಆಡಳಿತ ನಡೆಸ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಭಾವನೆಗಳನ್ನು ಕೊಟ್ಟು ಇವತ್ತು ರಾಜ್ಯದಲ್ಲಿ ಹಲವಾರು ರೀತಿಯ ಸಂಕಷ್ಟಗಳನ್ನು ದುಡಿರ್ತಕ್ಕಂಥದ್ದೇನಿದೆ, ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಕ್ಕಂಥ ಮನಸ್ಸುಗಳನ್ನು ಕೊಡಲಿ ಅಂತಕ್ಕಂಥದ್ದು ಪ್ರಾರ್ಥನೆ ಮಾಡ್ತೀನಿ. ರಿಕ್ವೆಸ್ಟ್ ಮಾಡ್ಕೊಂಡು ಜಿಲ್ಲಾ ಘಟಕದ ಅಧ್ಯಕ್ಷರು ಆ ರೀತಿ ನಿಮ್ಮ ಈಗ ರಾಯಚೂರು ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಹತ್ತಿ ಬೆಳೆ ಬೆಳೀತಕ್ಕಂಥದ್ರಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇತ್ತೀಚೆಗೆ ಹತ್ತಿಯ ಒಂದು ಬಿತ್ತನೆ ಒಂದು ಹಲವಾರು ರೀತಿಯ ತಳಿಗಳು ಈಗ ಸಂಶೋಧನೆ ಏನಾಗಿದೆ. ಬಹುಶಃ ನನಗೆ ಒಂದು ರಿಪೋರ್ಟ್ ಇರ್ತಕ್ಕಂಥದ್ದು ರಾಯಚೂರಿನಲ್ಲಿ ದುಪ್ಪಟ್ಟು ಹತ್ತಿ ಬೆಳೆ ಬೆಳೆಯತಕ್ಕಂಥ ಒಂದು ಬಿತ್ತನೆ ಬೀಜ ಕೆಲವು ಭಾಗದಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇವತ್ತು ಕಲಬುರಗಿನಲ್ಲಿ ಕೇಂದ್ರ ಸರ್ಕಾರ ಏನು ಇಡೀ ದೇಶದಲ್ಲಿ ಹಲವಾರು ಭಾಗದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಕರ್ನಾಟಕದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಈಗಾಗಲೇ ಘೋಷಣೆ ಏನಾಗಿದೆ, ಅದನ್ನು ರಾಯಚೂರಿಗೆ ಕೊಡ್ತಕ್ಕಂಥದ್ರ ಮುಖಾಂತರ ಇಲ್ಲಿ ಹೆಚ್ಚಿನ ಹತ್ತಿ ಬೆಳೆ ಬೆಳೀತಕ್ಕಂಥ ರೈತರನ್ನಿದ್ದಾರೆ ಅನುಕೂಲಗಳಾಗುತ್ತೆ ಅನ್ನೋದು ನಮ್ಮ ನಾಯಕರುಗಳ ಒಂದು ಮನವಿ ಏನಿದೆ, ಅದರ ಬಗ್ಗೆ ಗಮನ ಕೊಡಿ. ಈಗ ಗುರುಗಳ ಇನ್ನೊಂದು ಏನಂದರೆ ಮೆಣಸಿನಕಾಯಿ ಬೆಳೀತಾರೆ ನಮ್ಮಲ್ಲಿ. ಹೌದು, ಕಳೆದ 2-3 ವರ್ಷ ಆಯಿತು, ಅದು ವಿದೇಶಕ್ಕೆ ಕೂಡ ಹೋಗ್ತಾ ಇಲ್ಲ, ರೈತರಿಗೆ ಬೆಲೆ ಸಿಗ್ತಾ ಇಲ್ಲ. ಮೆಣಸಿನಕಾಯಿ ಬೆಳೆದಂಥ ರೈತರು ಸಂಕಷ್ಟದಲ್ಲಿದ್ದಾರೆ. ಆಂಧ್ರ ಪ್ರದೇಶ ಮತ್ತು ನಮ್ಮ ಭಾಗದಲ್ಲಿ ಎರಡೂ ಭಾಗದಲ್ಲೂ ಇವತ್ತು ಈ ಮೆಣಸಿನಕಾಯಿ ಬೆಳೀತಕ್ಕಂಥ ರೈತರ ಒಂದು ಸಂಕಷ್ಟ ಏನಿದೆ ಗಮನಿಸಿದ್ದೇನೆ. ಅದರ ಬಗ್ಗೆ ಕೇಂದ್ರದ ಸಚಿವರ ಜೊತೆನೂ ನಾನು ಚರ್ಚೆ ಮಾಡ್ತೇನೆ.